ನಮಸ್ಕಾರ ಕೇಳುಗರೆ, ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಂಭಾಷಣಾಕಾರರಾದ ರಾಘವೇಂದ್ರ ಮಾಯಕೊಂಡ ಅವರು ಶೂಟಿಂಗ್ ಅನುಭವದ ಕುರಿತು ಬರೆದಿರುವ ಬ್ಲಾಗ್ನ ಆಡಿಯೋ ರೂಪ. ಓದುವವರು ವಿವೇಕ. ಡಿಡಿಎಂ ಡೈರೀಸ್ ಭಾಗ 5, ಅಡ್ವೆಂಚರ್ಸ್ ವಿತ್ ದೇವರಾಜ್. ಮನೆ ಎದುರುಗಡೆ ಬೇಕರಿ ಸತೀಶಣ್ಣ ಆಗಲೇ ಪರಿಚಯ ಆಗಿದ್ರು. ಡೈರೆಕ್ಷನ್ ಟೀಮಲ್ಲೇ ಇದ್ದ ಇವನೊಬ್ಬ ಇನ್ನೂ ಪರಿಚಯ ಆಗಿರಲಿಲ್ಲ. ಸೆಟ್ಟಲ್ಲಿ ಕೊರಳಿಗೆ ಕ್ಯಾಮ್ರಾ ಸಿಗಾಕೊಂಡು ಫೋಟೋ ತೆಕ್ಕೊಂಡು ಓಡಾಡ್ತಿದ್ದ. ನಾನೇ ಕಮ್ಮಿ ಮಾತಾಡೋದು ಅಂದ್ಕೊಂಡ್ರೆ ಇವನು ನನಗಿಂತ ಕಡಿಮೆ. ಸ್ವಲ್ಪ ದಿನ ಆದಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಉಸ್ತುವಾರಿಯನ್ನು ಇವನಿಗೆ ವಹಿಸಲಾಯಿತು. ಆಮೇಲೆ ಗೊತ್ತಾಗಿದ್ದು ಇವನ ಬಗ್ಗೆ. ಸುಖ ಸುಮ್ಮನೆ ತಲೆ ಬೋಳಿಸ್ಕೊಂಡು ಬಂದಿದ್ದ ಇವನನ್ನು ಹುಡುಗರೆಲ್ಲ ಬುಂಡೆದೇವು ಅಂತಲೇ ಕರೀತಿದ್ರು. ಹಾರ್ಡ್ವಿಕ್ ಕಾಲೇಜ್ಗೆ ಹತ್ತಿರದ ಸಿಗರೇಟ್ ಅಂಗಡಿ ಅಂದರೆ ರೋಡ್ ಆಚೆ ಬಿಗ್ ಬಜಾರ್ ಪಕ್ಕ ಆಲದ ಮರದ ಕೆಳಗಡೆ ಇದ್ದಿದ್ದು. ಗೇಟ್ ಮೂಲಕ ಹೋಗೋದಿದ್ರೆ ಹೆವಿ ದೂರ ಆಗ್ತಿತ್ತು. ಇವನು ಅದೆಂಗೋ ಕಾಂಪೌಂಡಲ್ಲಿ ಒಂದು ಕಿಂಡಿ ಹುಡುಕಿದ್ದ. ಆ ಕಿಂಡಿಲಿ ಒಂದೆರಡು ಸಲ ಹೈದರಾಲಿ ಸೈನಿಕರು ಒಬ್ಬೊಬ್ಬನ ಕಿಂಡಿ ನುಸುಳೋ ಥರ ನುಸುಳೋದ್ರೊಳಗೆ ಅವನು ನಾನು ಕ್ಲೋಸ್ ಆದ್ವಿ. ಶೂಟಿಂಗ್ಗೆ ಬಾಡಿಗೆ ಸೈಕಲ್ ಬೇಕಾದಾಗೆಲ್ಲ ಕನ್ನೇಗೌಡನ ಕೊಪ್ಪಳಿಗೆ ಹೋಗಿ ತಗೊಂಡು ಬರ್ತಿದ್ದಿದ್ದು, ಮತ್ತೆ ವಾಪಸ್ ತುಳಿದುಕೊಂಡು ಹೋಗಿ ಬಿಟ್ಟು ಬರ್ತಿದ್ದಿದ್ದು ನಾವಿಬ್ಬರೇ. ಒಂದಿನ ನಾಳೆಯ ಚಿತ್ರೀಕರಣಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ. ಒಂದು ಹಳೆಯ ಕಾಲದ ಮ್ಯಾಗ್ಝಿನ್ ಬೇಕು ಅಂದರು ಶಶಾಂಕ್. ಸರಿ, ಇನ್ನೊಬ್ಬ ಸಹಾಯಕ ನಿರ್ದೇಶಕ ಮಧು ಹತ್ರ ಸ್ಕೂಟಿ, ಶರತನ ಹತ್ರ ₹100 ಇಸ್ಕೊಂಡು ಮಂಡಿ ಮೊಹಲ್ಲಾದ ಹತ್ರ ಇದ್ದ ಗುಜರಿ ಅಂಗಡಿಗಳ ಕಡೆಗೆ ಹೊರಟ್ವಿ. ಪೇಪರು ಮ್ಯಾಗ್ಝಿನ್ಗಳೇನೋ ರಾಶಿ ಬಿದ್ದಿದ್ವು. ಆದರೆ ಎಲ್ಲ ಜಾಸ್ತಿ ಅಂದರೆ 3-4 ವರ್ಷ ಹಳೆವು. ನಮಗೆ ಬೇಕಿದ್ದಿದ್ದು ಒಂದು 30 ವರ್ಷ ಹಿಂದಿಂದು. ಇದ್ಯಾಕೋ ಆಗೋ ಕೆಲಸ ಥರ ಕಾಣಲಿಲ್ಲ. ಮತ್ತೂ 4-5 ಅಂಗಡಿ ಅಡ್ಡಾಡಿ ಸಿಗದೆ ಕೊನೆಗೊಂದು ಅಂಗಡಿಯ ಮುಂದೆ ಬಂದು ಗಾಡಿ ನಿಲ್ಲಿಸಿದ್ವಿ. ಹೇಳಬೇಕು ಅಂದರೆ ನಮಗೆ ಬೇಕಿದ್ದಿದ್ದು ಮ್ಯಾಗ್ಝಿನ್ ಒಳಗಿನ ಪದಬಂಧದ ಪುಟ ಮಾತ್ರ. ಹಾಗಾಗಿ ಹಳೇದಲ್ಲದಿದ್ರೂ ಹಳೇದ್ರ ಥರ ಕಂಡ್ರೆ ಸಾಕು ಅಂತಂದುಕೊಂಡು ಹುಡುಕತೊಡಗಿದ್ವಿ. ದೊಡ್ಡ ಗೋಡೌನದು. ಪೇಪರು ಮ್ಯಾಗ್ಝಿನ್ಗಳನ್ನೆಲ್ಲ ಗಂಟು ಕಟ್ಟಿ ರಾಶಿ ಗೋಡೆಗಳ ಥರ ಒಟ್ಟಿದ್ದಾರೆ. ಹೆಂಗೆ ಅಂತ ಹುಡುಕೋದು? ಒಳ್ಳೆ ಕಗ್ಗಾಡಲ್ಲಿ ಹೆಸರಿಲ್ಲದ ಗಿಡ ಹುಡುಕೋ ಥರ ಆಗಿತ್ತು. ಎಲ್ಲ ನೋಡಿದ್ರು ಚಿತ್ರ ವಿಚಿತ್ರ ಪೇಪರ್ಗಳು, ಮ್ಯಾಗ್ಝಿನ್ಗಳು, ಪುಸ್ತಕಗಳು. ಕನ್ನಡದಲ್ಲಿ ಇಂಥದ್ದೊಂದು ಪತ್ರಿಕೆ ಬರ್ತಾ ಇತ್ತು ಅಂತಲೂ ಗೊತ್ತಿಲ್ಲದಿರೋದು. ಬರೀ ಕನ್ನಡ ಅಷ್ಟೇ ಅಲ್ಲ, ಎಲ್ಲ 22 ಅಧಿಕೃತ ಭಾಷೆಗಳು ಅಲ್ಲಿದ್ದಂಗಿದ್ವು. ಅಲ್ಲೊಂದು ಮೂಲೆಯಲ್ಲಿ ನೋಡ್ತೀವಿ, ಎಂತೆಂಥವೋ ಪ್ರಸಿದ್ಧ ಪುಸ್ತಕಗಳೆಲ್ಲ ಅನಾಥರ ಥರ ಬಿದ್ದಿವೆ. ಜೇಮ್ಸ್ ಬಾಂಡ್ ಪುಸ್ತಕಗಳು, ಜೇಮ್ಸ್ ಹ್ಯಾಡ್ಲಿ ಚೇಸ್ ಪುಸ್ತಕಗಳು, ಜಾರ್ಜ್ ಆರ್ವೆಲ್ ಪುಸ್ತಕಗಳು, ಇನ್ನೂ ಹಲವಾರು. ಇಷ್ಟೋ ತನಕ ಆ ಧೂಳಲ್ಲಿ ಹುಡುಕಿ ಸಾಕಾಗಿದ್ದ ನಮ್ಮ ಮಕ ಅರಳಿತು. 1-8 ಪುಸ್ತಕಗಳನ್ನು ಎತ್ಕೊಂಡ್ವಿ. ಅವಷ್ಟಕ್ಕೂ ಸೇರಿ ಬರೀ ₹50 ಅಂದಾಗ ನಂಬಕ್ಕೆ ಆಗಲಿಲ್ಲ. ಇನ್ನೊಂದು ಸಲ ಇಲ್ಲಿಗೆ ದಾಳಿ ಇಡಬೇಕು ಅಂದ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. 1-2 ರೋಡು ದಾಟಿರಲಿಲ್ಲ. ಟ್ರಾಫಿಕ್ ಪೊಲೀಸ್ ಹಿಡ್ಕೊಂಡ್ರು. ನನ್ನ ಹತ್ರ DL ಇರಲಿಲ್ಲ. ಪೊಲೀಸ್ಗೆ ನಾನು ಕುಡ್ದಿದ್ದೀನಿ ಅಂತಾನೆ ಡೌಟು. ಎಷ್ಟು ಹೇಳಿದ್ರು ನಂಬದೆ 4-5 ಸತಿ ಮೂಸಿ ನೋಡಿದ್ರು. ಮಕ ತೊಳೆದುಕೊಂಡು ಬರೋಕೇನಾಗಿತ್ತು ದಾಡಿ ಅಂತ ದೇವು ಬೈದ. ಸರಿ, ಇವಾಗ ಇಬ್ಬರ ಹತ್ರನೂ ದುಡ್ಡಿಲ್ಲ. ಪೊಲೀಸ್ ಬೇರೆ DL ಕೇಸು 2,000 ಕಟ್ಟಬೇಕು ಅಂತ ಹೆದರಿಸ್ತಿದ್ರು. ನಾವು ಕೈಯಲ್ಲಿ ಪುಸ್ತಕಗಳು ಇದ್ದಿದ್ದರಿಂದ ಸ್ಟೂಡೆಂಟ್ಸ್ ಥರ ನಟಿಸಿ ಕರುಣೆ ಹುಟ್ಟಿಸೋಣ ಅಂತ ಲೆಕ್ಕಾಚಾರ ಹಾಕಿದ್ವಿ. ಅದರಲ್ಲಿ ಸ್ಕ್ವೇರ್ ರೂಟ್ ಆಫ್ ಸೆಕ್ಸ್ ಅಂತ ಒಂದು ಪುಸ್ತಕ ಇತ್ತು. ಎರಾಟಿಕ್ ಕವರ್ ಪೇಜ್ ಬೇರೆ. ಬೇಗ ಅದನ್ನು ಸೀಟ್ ಕೆಳಗಡೆ ಬಚ್ಚಿಟ್ವಿ. ನಮ್ಮ ಹತ್ರ ಇದ್ದಿದ್ದು ಸುಳ್ಳೆಲ್ಲ ಖಾಲಿ ಆದರೂ ಅವರೇನೂ ಜಗ್ಲಿಲ್ಲ. ಗಾಡಿನ ತಗೊಂಡು ಸ್ಟೇಷನ್ ಕಡೆ ಹೋಗೇ ಬಿಟ್ರು. ಇದ್ರ ನಡುವೆ 100-200 ಇಸ್ಕೊಂಡು ಬೇರೆಯವರನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ. ನಾವು 300 ಕೊಡ್ತೀವಿ ಅಂದರೂ ಬಿಡ್ತಿಲ್ಲ. ಕೊನೆಗೆ 800ಕ್ಕೆ ಬಂದ್ವಿ. ಅವರು ನಮ್ಮ ಹತ್ರ ಮಾತಾಡೋಕ್ಕೂ ತಯಾರಿರಲಿಲ್ಲ. ದೇವರಾಜನಿಗೆ ತೀಕಾ ಎಲ್ಲ ಉಳಿದೋಯ್ತು. 2,000ನೇ ಕೊಡ್ತೀವಿ, ಈಗಿಂದೀಗಲೇ ಬಿಲ್ ಕೊಟ್ಟು ಗಾಡಿ ಕೊಡಿ ಅಂತ ಜಗಳಕ್ಕೆ ರೆಡಿಯಾದ. ನಾನು ಇವನು ಆವೇಶದಲ್ಲಿ ಕೂಗಾಡಿ 2,000 ಪೀಕೋ ಥರ ಮಾಡ್ತಾನೆ ಅಂತ ಹೆದರಿ ಅವನನ್ನು ಸೈಡಿಗೆ ಕರ್ಕೊಂಡು ಹೋಗಿ ಬೆನ್ನು ನೀವಿದೆ. ಆಮೇಲೆ ಮಧುಗೆ ಕಾಲ್ ಮಾಡಿ ಅವನು ಬಂದು ಸ್ಟೇಷನ್ ಹತ್ರ ಪೊಲೀಸರ ಹೆಣ ಕಾದು ₹700 ಸುರಿದು ಗಾಡಿ ಬಿಡಿಸ್ಕೊಂಡು ಬರುವಾಗ ಆಗಲೇ ಕತ್ತಲಾಗಿತ್ತು. ಆಲ್ಮೋಸ್ಟ್ ಫ್ರೀಯಾಗಿ ಸಿಕ್ಕ ಪುಸ್ತಕಗಳಿಗೆ 700 ಕೊಡೋ ಹಂಗಾಯ್ತವತ್ತು. ಇನ್ನೊಮ್ಮೆ 2 ದಿನದ ಚಿತ್ರೀಕರಣಕ್ಕೆ ಮಡಿಕೇರಿಗೆ ಹೋಗಬೇಕಾಯಿತು. ಎಲ್ಲರೂ ಮಧ್ಯಾಹ್ನವೇ ಬಸ್ಸು ಕಾರುಗಳಲ್ಲಿ ಹೊರಟರು. ಉಳಿದವರು ನಾನು ಮತ್ತು ದೇವು ಇಬ್ಬರೇ.
ಬೆಂಗಳೂರಿಂದ ಬರೋ ಬಂದಿಗೌಡರ ಟಿಟಿಯಲ್ಲಿ ಲೈಟ್ಸು ಅದು ಇದು ತುಂಬಿಕೊಂಡು ಹೋಗಬೇಕಿತ್ತು. ಶರತ 7 ಗಂಟೆಗೆ ಟಿಟಿ ಬಂದುಬಿಡುತ್ತೆ, ಊಟದ ಟೈಮ್ಗೆ ಮಡಿಕೇರಿಲಿರ್ಬೋದು ಅಂತ ಹೇಳಿದ್ದ. ಆದರೆ ಬಂದಿಗೌಡರು ಫೋನ್ ಮಾಡಿದಾಗೆಲ್ಲ ಇಲ್ಲೇ ಮಂಡ್ಯ ಹತ್ರ ಇದ್ದೀನಿ, ಇಲ್ಲೇ ಶ್ರೀರಂಗಪಟ್ಟಣ ಹತ್ರ ಇದ್ದೀನಿ ಅಂತ ಹೇಳ್ತಾ 12:15 ಬಂದರು. ಅಗಸ್ರ ಕತ್ತೆ ಮೇಲೆ ಬಟ್ಟೆ ಗಂಟು ಹಾಕೋ ಥರ ಒಂದು 5-6 ಸೈಕಲ್ಲು, ಹಾಸಿಗೆ, ದಿಂಬು, ಲೈಟು, ಜನರೇಟ್ರು ಹೇರ್ಕೊಂಡು ಹೊರಟ್ವಿ. 2 ದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗಿ ಭೂಗತರಾಗಿದ್ದ ಕಾಮ್ರೇಡ್ ಶ್ರಮಕುಮಾರ್ ಹುಣಸೂರಿನಲ್ಲಿ ಒಂದು ಲೇಡೀಸ್ ಸೈಕಲ್ ಹೊಂದಿಸಿದ್ರು. ಅದನ್ನು ಟಿಟಿ ಹೊಟ್ಟೆ ಒಳಗೆ ತುಂಬಿಕೊಂಡು ಮಡಿಕೇರಿ ಕಡೆ ಮಖ ಮಾಡಿದ್ವಿ. ನಾನು 2-3 ಹೊದಿಕೆ ಹೊದ್ಕೊಂಡು ಪ್ಯಾಕ್ ಆಗಿದ್ದೆ. ಹಿಂದೆ ಹಾಸಿಗೆ ಇದೆ, ತೊಗೊಂಡು ಹೊತ್ಕೊ ಅಂದ್ರು ಬೇಡ ಅಂದು ದೇವರಾಜ ನಡುಕ್ತಾ ಕೂತಿದ್ದ. ನಿದ್ದೆ ಏನೋ ಬರ್ತಿತ್ತು. ಆದರೆ ಬಂದಿಗೌಡ್ರ ಸಂಪ್ರದಾಯದ ಪ್ರಕಾರ ಹಾಡಿಲ್ಲ ಅಂದರೆ ರಾತ್ರಿ ಗಾಡಿ ಓಡ್ಸಂಗೇ ಇಲ್ವಂತೆ. ಬಹುಶಃ ನಿದ್ದೆ ಬರೆದಿರಲಿ ಅಂತ ಇರಬೇಕು. ಸೌಂಡು ಕಡಿಮೆ ಮಾಡೋಕ್ಕೆ ತಯಾರಿಲ್ಲ ಮನುಷ್ಯ. ಕೈಕಾಲುಗಳು ಚಳಿಗೆ ನಡುಕ್ತಿದ್ವಾ ಇಲ್ಲ ಸೌಂಡ್ ವೈಬ್ರೇಷನ್ಗೆ ನಡುಕ್ತಿದ್ವಾ ಅಂತ ಗೊತ್ತಾಗಲಿಲ್ಲ. ಶರತ ಕಳಿಸಿದ್ದ GPS ಅಡ್ರೆಸ್ ಇಟ್ಕೊಂಡು ಮ್ಯಾಪ್ ನೋಡ್ತಾ ಇದ್ದ ನಮಗೆ ದಾರಿ ಪೂರ್ತಿ ಬಂದಿಗೌಡ್ರು ಬೈತಾನೇ ಇದ್ರು. ಮಡಿಕಳೆಯ ನೀನದ, ಮಡಿಕೇರಿಗೆ ಕರ್ಕ ಹೋದ್ರೆ ಆಯ್ತಲ್ಲ ಅಂತ. ಸಿಗರೇಟ್ ಬೇರೆ ತರೋದು ಮರ್ತೋಗಿತ್ತು. ಬರಗೆಟ್ಟು ಇನ್ನೇನು ಬಂದಿಗೌಡ್ರ ಹತ್ರ ಬೀಡಿ ಇಸ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಅಲ್ಲೊಂದು ಅಂಗಡಿ ಕಂಡು ಗಾಡಿ ನಿಲ್ಲಿಸಿದ್ವಿ. ಸಿಗರೇಟಿಂದ ಚಳಿ ಏನೂ ಕಮ್ಮಿ ಆದ ಹಾಗೆ ಅನ್ನಿಸ್ಲಿಲ್ಲ. ಮತ್ತೆ ಪ್ರಯಾಣ ಮುಂದುವರಿತು. ಕತ್ತಲಲ್ಲಿ ಮುಂದ್ಗಡೆ ದಾರಿ ಬಿಟ್ಟರೆ ಬೇರೆ ಏನೂ ಕಾಣ್ತಿರ್ಲಿಲ್ಲ. ದಾರಿ ಪಕ್ಕ ಒಂದು ಮೊಲ, ಇನ್ನೊಂದು ಕಡೆ ಒಂದು ಜಿಂಕೆ ಕಂಡಿದ್ರಿಂದ ಮಡಿಕೇರಿ ಹತ್ರ ಆಗ್ತಿರಬಹುದು ಅಂತ ಅಂದ್ಕೊಂಡ್ವಿ. ನಾವು ಮಡಿಕೇರಿ ಸಿಟಿ ಒಳಗೆ ಬಂದಾಗ ಬೆಳಗಿನ ಜಾವ 3 ಗಂಟೆ. ಯಾವುದೋ ಹೋಮ್ ಸ್ಟೇ ಅಂತ ಹೇಳಿದ್ದ ಶರತ. GPS ಎಲ್ಲಿರಬೇಕೋ ಅಲ್ಲಿದ್ದೀರಾ ಅಂತ ಹೇಳ್ತಿತ್ತು. ಆದರೆ ಅಲ್ಲಿ ನೋಡಿದರೆ ಯಾವ ಹೋಮ್ ಸ್ಟೇನೂ ಕಾಣ್ತಿಲ್ಲ. ಫೋನ್ ಮಾಡಿದರೆ ಯಾರಿಗೂ ಹೋಗ್ತಿಲ್ಲ. ಶಶಾಂಕು, ಶರತ, ಸದನ್ ಎಲ್ಲಾರ್ದು ನಾಟ್ ರೀಚಬಲ್. ತಲೆ ಕೆಟ್ಟು ಅಲ್ಲೊಂದು ಕಡೆ ಗಾಡಿ ನಿಲ್ಲಿಸಿ ನಾನು ದೇವರಾಜ ತಡೀರಿ ನೋಡ್ಕೊಂಡು ಬರ್ತೀವಿ ಅಂತ ಕೆಳಗಿಳಿದ್ವಿ. ಅಲ್ಲೊಂದು ಕಡೆ ರೋಡ್ ಪಕ್ಕ ಶಶಾಂಕ್ ಕಾರ್ ನಿಂತಿತ್ತು. ಆದರೆ ಯಾವ ಮನೇಲಿದ್ದಾರೆ ಅಂತ ಗೊತ್ತಾಗಲಿಲ್ಲ. ನೋಡೋಕೆ ಹೋಮ್ ಸ್ಟೇ ಥರ ಇದ್ದಿದ್ದರಿಂದ ಇದೇ ಇರಬೇಕು ಅಂದ್ಕೊಂಡು ಒಂದು ಮನೆಗೆ ನುಗ್ಗಿದ್ವಿ. 1-2 ಕೋಣೆಯ ಬಾಗಿಲು ಬಡಿದ್ರೂ ಯಾರೂ ಕದ ತೆಗಿಲಿಲ್ಲ. ಕೊನೆಗೆ ಮೇಲ್ಗಡೆ ಫ್ಲೋರಲ್ಲಿ ಹೊಸಲ ಹತ್ರ ಚಪ್ಪಲಿ ನೋಡಿ ಒಳಗಡೆ ಯಾರೋ ಇದ್ದಾರೆ ಅಂತ ಖುಷಿಯಾಗಿ ಸ್ವಲ್ಪ ಜೋರಾಗೆ ಬಾಗಿಲು ಬಡಿದ್ವಿ. ಯಾರೋ ವಯಸ್ಸಾದ ಗಂಡ ಹೆಂಡತಿಗಳಿಬ್ಬರು ಬಾಗಿಲು ತೆಗೆದ್ರು. ಗೋಡೆಗೆ ನೇತು ಹಾಕಿರೋ ರೈಫಲ್ ಕಣ್ಣಿಗೆ ಬಿತ್ತು. ಯಾರೋ ಎಕ್ಸ್ ಆರ್ಮಿ ಪರ್ಸನ್. ಅವರು ಹೇಳೋಕೆ ಮುಂಚೆನೇ ಕಂಡವರ ಮನೆ ಬಾಗಿಲು ಬಡಿದಿದ್ದೀವಿ ಅಂತ ನಮಗೆ ಖಾತ್ರಿ ಆಯಿತು. ಹೆದರಿಕೆಯಿಂದ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡಾಗಲೇ ನಮ್ಮ ಅವತಾರ ನಮಗೆ ಗೊತ್ತಾಗಿದ್ದು. ದೇವರಾಜ ತಲೆ ಬೋಳಿಸ್ಕೊಂಡು ಒಳ್ಳೆ ಡಾಕು ಥರ ಇದ್ದ. ನಾನು ಹೆಗಲ ಮೇಲೆ ದುಪ್ಪಡಿ ಹೊತ್ಕೊಂಡು ನಾಯಿಗುತ್ತಿ ಥರ ಕಾಣ್ತಿದ್ದೆ. ಯಾವ ಹೋಮ್ ಸ್ಟೇನೂ ಇಲ್ಲ, ತೊಲಗಿ ಅಂತ ಆ ಮಾಜಿ ಸೈನಿಕರ ಹತ್ರ ಉಗಿಸ್ಕೊಂಡು ಕೆಳಗಿಳಿದು ಬಂದ್ವಿ. ಆದರೆ ಸಮಸ್ಯೆ ಏನೂ ಬಗೆಹರಿಲಿಲ್ಲ. ಗೊತ್ತು ಗುರಿ ಇಲ್ಲದ ಊರು. ಸರಿ ಹೊತ್ತು ಏನು ಮಾಡೋದು? ಆ ಮನೆ ಇರಬಹುದು, ಈ ಮನೆ ಇರಬಹುದು ಅಂತ ಗೇಟ್ ಹತ್ರ ನಿಂತ್ಕೊಂಡು ನುಗ್ಗೋದಾ ಬೇಡವಾ ಅಂತ ಲೆಕ್ಕಾಚಾರ ಹಾಕ್ತಿದ್ವಿ. ಈ ದೇವರಾಜ ಬೇರೆ ಮೆಲ್ಲಿಗೆ ಕಿವಿಯಲ್ಲಿ ಪಿಸಿ ಅಂತ ಮಾತಾಡ್ತಿದ್ದ. ನಾವಿನ್ನೂ ಅಲ್ಲೇ ಓಡಾಡ್ತಿರೋದನ್ನ ಆ ಮಾಜಿ ಸೈನಿಕರು ಗಮನಿಸ್ತಿದ್ರು ಅನ್ಸುತ್ತೆ. ಇವರು ಪಕ್ಕಾ ಕಳ್ಳನ ಮಕ್ಕಳು, ಕನ್ನ ಹಾಕೋಕೆ ಸ್ಕೆಚ್ ಹಾಕ್ತಿದ್ದಾರೆ ಅಂದ್ಕೊಂಡು ಹೊರಗೆ ಬಂದು ಮತ್ತೊಮ್ಮೆ ಗದರಿದ್ರು. ನಾವು ಮಕ ಇಷ್ಟು ಮಾಡಿಕೊಂಡು ಟಿಟಿ ಹತ್ರ ಬಂದಾಗ ಬಂದಿಗೌಡರು ಆರಾಮಾಗಿ ಬೀಡಿ ಸೇದ್ಕೊಂಡು ನಿಂತಿದ್ರು. ಅವರಿಗೆ ಇವೆಲ್ಲ ಹೊಸದಲ್ಲ ಅನಿಸುತ್ತೆ. ಅಲ್ಲೇ ಪಕ್ಕದಲ್ಲಿದ್ದ ಪಾರ್ಕ್ ತೋರಿಸಿ ಇಲ್ಲೇ ಮಲ್ಗನ ಬನ್ನಿ ಅಂತ ಸ್ಟೇರಿಂಗ್ ಕೆಳಗಿದ್ದ ಹಳೇ ನ್ಯೂಸ್ ಪೇಪರ್ ಎಳ್ಕೊಂಡೇ ಬಿಟ್ರು. ನಾನು ಇರಲಿ ಇದೊಂದು ಕೊನೆ ಸಲ ಅಂತ ಮತ್ತೆ ಎಲ್ಲರಿಗೂ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪುಣ್ಯಕ್ಕೆ ಸದನ್ ಫೋನ್ ರಿಂಗ್ ಆಯಿತು. ಎತ್ತಿ ಕರೆಕ್ಟಾಗಿ ಅಡ್ರೆಸ್ ಹೇಳ್ದ. ಹೋಗಿ ನೋಡಿದ್ರೆ ನಾವು ಕದ ಬಡಿದ ಮನೆಯಿಂದ 4 ಹೆಜ್ಜೆ ಮುಂದೆನೇ ಇತ್ತು. ಜೀವ ಬಂದಂಗಾಯಿತು. ಟೆಂಪರರಿ ಆರ್ಟ್ ಡೈರೆಕ್ಟರ್ ದೇವು ಬಾಡಿಗೆ ಸೈಕಲ್ನಲ್ಲಿದ್ದ ನಂಬರ್ಗಳಿಗೆ ಬಣ್ಣ ಬಳಿದು ಮಾಮೂಲಿ ಸೈಕಲ್ ಥರ ಮಾಡೋ ಕೆಲಸ ಬಾಕಿ ಇದೆ ಅಂದ. ಅದನ್ನೆಲ್ಲ ಮುಗಿಸಿ ಹಾಸಿಗೆಗೆ ಬೀಳೋ ಅಷ್ಟರಲ್ಲಿ 4:45 ಮತ್ತೆ 6 ಶೂಟಿಂಗ್ಗೆ ಹೋಗಬೇಕಿತ್ತು. ಫಕ್. ಬಟ್ ಆ 2 ದಿನ ಮಡಿಕೇರಿಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಮಾಡಿದ ಶೂಟ್ ಸಿಕ್ಕಾಪಟ್ಟೆ ಮಜಾ ಇತ್ತು. ಹಾರ್ಡ್ವಿಕ್ಕಲ್ಲಿ ಇದ್ದಿದ್ದು ಒಂದೇ ಟಾಯ್ಲೆಟ್. ಇಲ್ಲಿ ಎಲ್ಲಿ ನೋಡಿದ್ರೂ ಕಾಡು, ಎಲ್ಲಿ ಬೇಕಾದರೂ ಉಚ್ಚೆ ಹೊಯ್ಬೋದಿತ್ತು. ಎಲ್ಲಕ್ಕಿಂತ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಕೆರೆ ಬೇರೆ.